ಈಗಲೂ ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, ಸಮಾನತೆ ಇನ್ನೂ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದು. ನಮ್ಮ ಗುಂಡ್ಲುಪೇಟೆ ಎಲ್ಲ ಅಂಬೇಡ್ಕರ್ ಯುವಕರು ಸೇರಿ ಸಮಿತಿಯಿಂದ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಈ ಸಲ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಯಾಕೆಂದರೆ ಕಳೆದ 2 ವರ್ಷದಿಂದನೂ ಕೂಡ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಆಗಿರಲಿಲ್ಲ. ಹಾಗಾಗಿ ಎಲ್ಲರೂ ಸೇರಿ ಅಂದರೆ ಎಲ್ಲ ಒಂದು ಜಾತಿಯಿಂದ ಎಲ್ಲ ಜನಾಂಗದ ಮುಖಂಡರುಗಳು ಸೇರಿ ಎಲ್ಲ ಸಂಘಟನೆಗಳು ಸೇರಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಮಾನ್ಯ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮಾಡಿರೋಂಥದ್ದು. ಎಲ್ಲ ಸೇರಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬೆಳಗ್ಗೆ 9 ಗಂಟೆಯಿಂದ ಮಾಡಿ ಆಚರಣೆ ಮಾಡಿದ್ದಾರೆ. ಒಂದು ಅಂಬೇಡ್ಕರ್ ಹಬ್ಬ ಅಂತಲೇ ಮಾಡಿದ್ದಾರೆ, ಅಂಬೇಡ್ಕರ್ ಹಬ್ಬ ಅಂತಲೇ ಮಾಡಿದ್ದಾರೆ. ಅವರೆಲ್ಲರ ಸಂಘಟನೆ ಮಾಡಿದಂಥ ಎಲ್ಲರಿಗೂ ಅಭಿನಂದನೆ ತಿಳಿಸಕ್ಕೆ ಬಯಸ್ತೀನಿ. ಸರ್, ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಹೇಗಿತ್ತು ಕಾರ್ಯಕ್ರಮದ? ಸುಮಾರು 1 ತಿಂಗಳಿಂದ ಎಲ್ಲ ಹಿರಿಯರು, ಸಮಾನ ವಯಸ್ಕರು, ಮಹಿಳೆಯರು, ಅಂಬೇಡ್ಕರ್ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಕೂಡ ನಾವೆಲ್ಲ ಪೂರ್ವಭಾವಿ ಸಭೆಯಲ್ಲಿ ನಿಗದಿಪಡಿಸಿದಾಗೆ ಯಾವ್ಯಾವ ರೀತಿ ರೂಪುರೇಷೆಗಳನ್ನು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂಥೇಳಿ ನಾವು ತೀರ್ಮಾನ ಕೈಗೊಂಡಾಗ ಮಾನ್ಯ ಶಾಸಕರು ಹಾಗೂ ಸಂಸದರಾದಂಥ ಅಣ್ಣ ಸುನಿಲ್ ಬೋಸ್ ಅವರು ಹಾಗೂ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರು, ಪ್ರಬಲ ಅಂಬೇಡ್ಕರ್ ವಾದಿಗಳಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಸಾಹೇಬರು ಅವರ ಸಹಕಾರದಿಂದ, ಪ್ರೋತ್ಸಾಹದಿಂದ ನಾವೆಲ್ಲ ಕೂಡ ಇವತ್ತು ವಿಜೃಂಭಣೆಯಿಂದ ಗುಂಡ್ಲುಪೇಟೆ ವಿಧಾನಸಭಾ ಇದರಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಮೊದಲ ಬಾರಿಗೆ ಈ ವಿಜೃಂಭಣೆಯ ಮೆರವಣಿಗೆಯನ್ನು ಮಾಡಿ ವೇದಿಕೆ ಕಾರ್ಯಕ್ರಮಗಳನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಇಡೀ ಸಮುದಾಯದ ಜನತೆ, ಅದು ಕೂಡ ಇತರ ಸಮುದಾಯದವರು ಕೂಡ ಎಲ್ಲ ಒಗ್ಗಟ್ಟಾಗಿ ಸೇರಿ ನಾವೊಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗಾಗಿ ಈ ನನ್ನನ್ನು ಕೂಡ ನೇತೃತ್ವ ವಹಿಸ್ಕೊಳ್ಳಿ ಅಂತ ಎಲ್ಲ ಕೇಳಿದಾಗ ನಾನು ಭಾಳ ಖುಷಿಯಿಂದ ನೇತೃತ್ವ ವಹಿಸಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ನಮ್ಮ ಸಮುದಾಯಕ್ಕೆ ಅಥವಾ ಇಡೀ ಇದಕ್ಕೆ ವಿಶ್ವದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಿಳಿಸ್ಕೊಡ್ಬೇಕು ಅನ್ನೋದ್ರ ಮುಖಾಂತರ ನನಗೆ ಆಸೆ ಇತ್ತು. ಹಾಗಾಗಿ ಇವತ್ತು ನನ್ನ ಆಸೆಯನ್ನು, ಸಮುದಾಯದ ಮುಖಂಡರ ಆಸೆಯನ್ನು, ಸಮಾಜದ ಬಂಧುಗಳ ಆಸೆಯನ್ನು ಎಲ್ಲ ಕೂಡ ನೆರವೇರಿಸಿದ್ದಾರೆ. ಹಾಗಾಗಿ ಸಮಸ್ತ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಸಮುದಾಯದ ಬಂಧುಗಳು ಹಾಗೂ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ.